ಓಂ ಶಾಂತಿ. ಅವ್ಯಕ್ತ ಪಾಲನೆಯ 24ನೇ ದಿನ. ಬಾಬುವ್ರದ್ದು ಇವತ್ತು ವಿಶೇಷವಾಗಿ ನಿಮಿತ್ತ ಶಿಕ್ಷಕರಿಗಾಗಿ ಅವ್ಯಕ್ತ ಬಾಪ್ದಾದವರ ಮಹಾವಾಕ್ಯಗಳು. ಎಲ್ಲರೂ ಯಾವ ನೆನಪಿನಲ್ಲಿ ಕುಳಿತಿದ್ದೀರಿ ಅಂತ ಬಾಬುವರು ಕೇಳ್ತಿದ್ದಾರೆ. ಒಬ್ಬರ ನೆನಪಿದೆಯೋ ಅಥವಾ ಇಬ್ಬರದ ನೆನಪಿದೆಯೋ ಅಂತ ಕೇಳಿದ್ರು ಬಾಬುವರು. ಯಾರು ಒಬ್ಬರ ನೆನಪಿಲಿದ್ದೀರೋ ಅವರು ಕೈ ಎತ್ತಿ, ಮತ್ತು ಯಾರು ಇಬ್ಬರ ನೆನಪಿನಲ್ಲಿದ್ದೀರೋ ಅವರು ಕೈ ಎತ್ತಿ. ಈಗ ಹೇಳಿ, ಇಬ್ಬರು ಯಾರು? ವ್ಯಕ್ತವಾಸಿಯೋ ಅಥವಾ ಅವ್ಯಕ್ತ ವತನವಾಸಿಯೋ? ತಾವೆಲ್ಲರೂ ಶಿಕ್ಷಕರಾಗಿದ್ದೀರಿ ಅಂದರೆ ಬಾಬುರು ಟೀಚರ್ಸ್ ಎಲ್ಲ ಹೇಳ್ತಿದ್ದಾರೆ. ತಮ್ಮ ಬಳಿ ಯಾರೇ ಜಿಜ್ಞಾಸಿಗಳು ಬಂದರೂ ಅವರಿಗೆ ಯಾವ ನೆಲೆ ತೋರಿಸಿರುವಿರಿ? ಎಲ್ಲರಿಗೂ ಯಾವ ಪಾಠ ಕೊಡುವಿರಿ? ಶಿಕ್ಷಕರು ತಮ್ಮ ಶಿಕ್ಷಕನ ಪ್ರಚಾರ ಪ್ರತ್ಯಕ್ಷತೆ ಮಾಡುತ್ತಾರೆ. ಜಿಜ್ಞಾಸುವಿಗೆ ಯಾವ ರೀತಿ ಪಾಲನೆ ಕೊಡುವಿರಿ ಮತ್ತು ನೆಲೆ ತೋರಿಸಿರುವಿರಿ? ಬಾಬುವರು ಬರುವಂಥ ಆತ್ಮಗಳಿಗೆ ಏನೇನು ಜ್ಞಾನವನ್ನು ಕೊಡ್ತೀರಿ ಅಂತ ಕೇಳ್ತಿದ್ದಾರೆ. ಆದ್ದರಿಂದ ಶಿಕ್ಷಕನ ಪ್ರಚಾರವಾಗುತ್ತದೆ, ಪ್ರತ್ಯಕ್ಷವಾಗುತ್ತದೆ. ಅಂದರೆ ಯಾವ ಶಿಕ್ಷಕಿ ಜ್ಞಾನ ಕೊಡೋ ಆಧಾರ ಮ್ಯಾಗ ಶಿಕ್ಷಕನ ಅಲ್ಲಿ ಪ್ರತ್ಯಕ್ಷತೆ ಆಗ್ತದೆ, ಬಾಬುವ್ರ ಪ್ರತ್ಯಕ್ಷತೆ ಆಗ್ತದೆ. ಒಂದು ವೇಳೆ ಬರುತ್ತಲೇ ಇರುವವರಿಗೆ ಅವರು ನೋಡದೇ ಇರುವ ಅವ್ಯಕ್ತ ವತನದ ವಿಳಾಸವನ್ನು ತಾವು ಕೊಟ್ಟರೆ ತಲುಪೋದು ಹೇಗೆ? ಯಾರು ವತನವನ್ನು ನೋಡಿಲ್ಲ ಅವ್ರಿಗೆ ವತನ ಅಡ್ರೆಸ್ ಕೊಟ್ಟರೆ ಅವ್ರು ಹೆಂಗೆ ಹೋಗಿ ತಲುಪ್ತಾರೆ ಅಂತ ಕೇಳ್ತಾರೆ ಬಾಬುವರು. ಮೊದಲು ಯಾವ ವಿಳಾಸವನ್ನು ಕೊಡಲಾಗುತ್ತದೆ? ಬಾಬುವ್ರು ಹೇಳ್ತಾರೆ, ಮೊದಲು ಯಾವ ಅಡ್ರೆಸ್ ಕೊಡ್ತೀರಿ ಅಂದರೆ ಸಂಗ್ರಹಾಲಯದಲ್ಲಿ ಏನು ತಿಳಿಸುತ್ತೀರಿ? ಜಿಜ್ಞಾಸಿಗೂ ಯಾವ ಪರಿಚಯ ಕೊಡುತ್ತೀರಿ? ಬಾಬುವರು ಒಂದೊಂದು ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಬರುವಂಥವ್ರಿಗೆ ಯಾವ ಅಡ್ರೆಸ್ ಕೊಡ್ತೀರಿ? ಅವರಿಗೆ ಯಾವ ದಾರಿ, ಯಾವ ವಿಳಾಸವನ್ನು ಕೊಡುತ್ತೀರಿ? ಬೀಜ ಯಾರು ಬಿತ್ತಿದ್ದರು ಅಂದರೆ ಜ್ಞಾನದ ಬೀಜವನ್ನು ಯಾರು ಬಿತ್ತಿದರು? ಬೀಜವಂತೂ ಬೀಜವೇ ಆಗಿದೆ. ಒಂದು ವೇಳೆ ಕೊಳೆತರೂ ಮಳೆ ಬಂದಾಗ ಕೆಲವು ರೆಂಬೆಗಳು ಅದರಿಂದ ಬರುತ್ತಿರುತ್ತವೆ. ಅಂದರೆ ಬಾಬುವ್ರಿಗೆ ಕೆಲವು ಮಂದಿ ಜ್ಞಾನ ತೊಗೊಂಡು ಹೋಗಿಬಿಡ್ತಾರೆ, ಅವರು ರೆಗ್ಯುಲರ್ ಆಗೋದಿಲ್ಲ. ಆವಾಗ ಬಾಬುವ್ರು ಹೇಳ್ತಾರೆ, ಆ ಬೀಜ ಮಳೆ ಬಂದಾಗ ಮತ್ತೆ ಚಿಗುರ್ತದ ಅಂತ ಹೇಳ್ತಾರೆ ಬಾಬುವರು. ತಾವು ಬೀಜವನ್ನು ಮರೆತರೆ ದಾರಿಯನ್ನು ಹೇಗೆ ತೋರಿಸಿರುವಿರಿ? ಅಂದರೆ ಬಾಬುವನ ನೆನಪಿನಲ್ಲಿ ಇದ್ದು ಬಾಬುವನ ಜ್ಞಾನ ಕೊಡು ಅಂತ ಹೇಳ್ತಾರೆ ಬಾಬುವರು. ಬೀಜ ಯಾವುದು? ಶಿಕ್ಷಕಿಯರು ಯುಕ್ತಿಯುಕ್ತವಾಗಿ ಮಾತಾಡಬೇಕು. ಚಿಕ್ಕ ಮಕ್ಕಳಲ್ಲಿ ಅಲ್ಲವೇ? ಚಿಕ್ಕ ಮಕ್ಕಳೇನಲ್ಲ, ನೀವು ಟೀಚರ್ ಆಗಿದ್ದೀರಿ, ಭಾಳ ಯುಕ್ತಿಯಿಂದ ಮಾತಾಡಬೇಕು. ಅಂದರೆ ಬರುವಂಥವ್ರಿಗೆ ಜ್ಞಾನ ಕೊಡುವ ಸಲುವಾಗಿ ಅವರಿಗೂ ಮೊದಲೇ ಕಲಿಸಲಾಗುತ್ತದೆ. ತಾವಂತೂ ಕಲಿತು ಇಷ್ಟು ಪಾಲನೆಯನ್ನು ಪಡೆದು ಪರೀಕ್ಷೆಯನ್ನು ಕೊಡಲು ಬಂದಿದ್ದೀರಿ. ಅಂದರೆ ಬಾಬುವ್ರ ಮಕ್ಕಳಿಗೆ ಟೀಚರ್ನ ಆಗಿರ್ತಾರಲ್ಲ, ಅವ್ರಿಗೆ ಟ್ರೈನಿಂಗ್ ಇರ್ತದೆ ಮೊದಲು. ಆ ಟ್ರೈನಿಂಗ್ ಮುಗಿದ ನಂತರನೇ ಬಾಬುವ್ರ ಟೀಚರ್ ಮಾಡ್ತಾರೆ. ಅದಕ್ಕೆ ನೀವೆಲ್ಲ ಟ್ರೈನಿಂಗ್ ತೊಗೊಂಡು ಪರ್ಫೆಕ್ಟ್ ಆಗಿದ್ದೀರಿ. ಇನ್ನು ಮತ್ತೊಬ್ಬರಿಗೆ ಪಾಲನೆ ಕೊಡಬೇಕು. ಕಲಿಯುವುದರ ಜೊತೆಯಲ್ಲಿ ಪರೀಕ್ಷೆಯನ್ನು ಕೊಡುವಿರಿ. ಎರಡೂ ಕಾರ್ಯಗಳು ಜೊತೆಗೆ ಸಾಗುವವರು. ಬಾಬುವರು ಟೀಚರಿಗೆ ಪರೀಕ್ಷೆ ತಗೋತಾರೆ. ತಂದೆ ಅವ್ಯಕ್ತ ವಾಸಿಯಾಗಿದ್ದಾರೆ, ತಾವುಗಳು ಸಹ ಅವ್ಯಕ್ತ ವತನವಾಸಿಯಾಗಿರಬೇಕು. ಅವರು ಯಾವ ಸೃಷ್ಟಿಯಲ್ಲಿದ್ದು ಅವ್ಯಕ್ತರಾದರೂ ತಮಗೆ ಎಲ್ಲಿ ಆಗಬೇಕು? ಅಂದ್ರೆ ಬಾಬುವರು ಮಕ್ಕಳಿಗೆ ಏನು ಹೇಳ್ತಿದ್ದಾರೆ ಇವತ್ತಂದ್ರೆ, ನೀವು ಹೆಂಗೆ ಆಗಿದ್ದೀರಿ ಹಂಗೆ ಮತ್ತೊಬ್ಬರಿಗೆ ತಯಾರು ಮಾಡಿರಿ. ಸೃಷ್ಟಿಯಂತೂ ಗೋಲಾಕಾರದಲ್ಲಿದೆ. ಸೃಷ್ಟಿಯಲ್ಲಿ ಇಡೀ ವೃಕ್ಷ ಸಮಾವೇಶಗೊಂಡಿದೆ. ಆದರೆ ಸೃಷ್ಟಿಯ ನೆಲೆ ವಿಳಾಸ ಸಂಗಮವಾಗಿದೆ. ಅಂದರೆ ಪರಮಾತ್ಮ ಬರುವುದು ಭೂಮಿಗೆ ಸಂಗಮಯುಗ, ಅದಕ್ಕೆ ಅವಾಗ ಅಡ್ರೆಸ್ ಅಂತ ಹೇಳ್ತಾರೆ. ತಮ್ಮೆಲ್ಲರನ್ನು ಇಲ್ಲಿಗೆ ತಂದು ಸಂಗಮಯುಗದ ಬಲಿಹಾರಿಯಾಗಿದ್ದೇವೆ. ತಾವು ತಮ್ಮ ವಿಳಾಸವನ್ನು ಮರೆತರೆ ಏನಾಗೋದು? ಬಾಬುವ್ರು ಕೇಳ್ತಿದ್ದಾರೆ, ನೀವೇ ಅಡ್ರೆಸ್ ಮರೆತ್ರಿ ಅಂದರೆ ಮತ್ತೊಬ್ಬರಿಗೆ ಅಡ್ರೆಸ್ ಹೆಂಗೆ ಕೊಡ್ಲಿಕ್ಕಾಗ್ತದೆ? ವಿಳಾಸ ಕೊಡುವವರು ಮರೆತು ಹೋಗುತ್ತಾನೆ.
ಅಂದ್ರೆ ವಿಳಾಸ ಕೊಡೋರು ತಮ್ಮ ಮನೆ ಅಡ್ರೆಸ್ ತಾವೇ ಮರಿಲಿಕ್ಕೆ ಹೆಂಗೆ ಆಗ್ತದೆ. ವಿಳಾಸವನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಿ ಮತ್ತು ಬಾಪ್ ದಾದಾ ಅವರಿಂದ ದೊರೆತ ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳಿ. ಬಾಬು ಎರಡು ಮಾತು ಹೇಳ್ತಾರೆ. ಒಂದು, ಶಿಕ್ಷಕ ನೆನಪಿಟ್ಕೋರಿ, ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳಿ. ಅದರಿಂದ ಏನಾಗ್ತದೆ, ಧಾರಣೆಯಿಂದ ತಾಳ್ಮೆ, ಅಂತರ್ಮುಖತೆ ಬರುತ್ತದೆ, ಸಹನಶಕ್ತಿ ಬರ್ತದೆ ಮತ್ತು ಅಂತರ್ಮುಖತೆ ಬರ್ತದೆ. ಅದರಿಂದಲೇ ಕಲಿಯುಗದ ರಾವಣ ರಾಜ್ಯವು ನಾಶ ಮಾಡುವಿರಿ. ಇದರಿಂದ ಎರಡು ಮಾತುಗಳಿಂದ, ಅಂತರ್ಮುಖದಿಂದ, ತಾಳ್ಮೆಯಿಂದ. ಆದ್ದರಿಂದ ಪಾಠದ ಮತ್ತು ಪರೀಕ್ಷೆಯ ಸಮಯ ಜೊತೆ ಇದೆ. ಅಂದರೆ ನಾವು ಜೊತೆಯಲ್ಲಿ ಓದ್ತಾ ಇದ್ದೀವಿ, ಜೊತೆಯಲ್ಲಿ ಪರೀಕ್ಷೆ ಕೊಡ್ತಾ ಇದ್ದೀವಿ. ಲೌಕಿಕದಲ್ಲಿ ಹಾಗಿರಲಿಲ್ಲ, ಓದಿದ ಮುಗಿದ ನಂತರ ಪರೀಕ್ಷೆ ಇರ್ತದೆ. ಆದರೆ ಬಾಬುರು ಹೇಳ್ತಾರೆ, ಇಲ್ಲಿ ನೀವು ಓದ್ತಾ ಇದ್ದೀರಿ ಮತ್ತು ಪರೀಕ್ಷೆಯನ್ನು ಕೊಡ್ತಾ ಇದ್ದೀರಿ. ಇದು ಮೊದಲನೇ ಮಾತಾಗಿದೆ. ಎರಡನೇ ಮಾತನ್ನು ಸ್ವಲ್ಪ ಗಮನವಿಟ್ಟುಕೊಳ್ಳಿ. ಯಾವುದು ಎರಡನೇ ಮಾತು? ಬಾಬುರು ಹೇಳ್ತಾರೆ, ಇಷ್ಟು ಸಮಯ ಬಾಪ್ದಾದಾ ಅವರ ಮಡ್ಲಲ್ಲಿ ಪಾಲನೆ ಪಡೆದಿರಿ. ಅದರಲ್ಲಿ ಯಾರಾದರೂ ತಮ್ಮನ್ನು ಮಾಡಿ ನಾಚಿಕೆಯಿಂದ ಅಂದರೆ ಏನಾದರೂ ತಪ್ಪು ಮಾಡಿದರೆ, ಅಂದರೆ ತಪ್ಪನ್ನು ಮಾಡಿ ನಾಚಿಕೆಯಿಂದ ಬಚ್ಚಿಟ್ಟಿದ್ದರೆ ಅದನ್ನು ಬರೆದು ಕೊಡಿ. ಅಂದರೆ 14 ವರ್ಷ ತಪಸ್ಸೆ ಮಾಡಿದ್ರಲ್ಲ ದಾದಿಗಳು ಅಥವಾ ಅಕ್ಕಂದಿರು, ಅವ್ರಿಗೆ ಬಾಬಾವ್ರು ಹೇಳ್ತಾರೆ, ನೀವೇನಾದರೂ ತಪ್ಪು ಮಾಡಿದ್ರಿ ಅಂದರೆ ಅದನ್ನು ಬಾಬಾಗೆ ಬರೆದು ಕೊಡ್ರಿ. ಅದಕ್ಕೆ ಬಾಬುವರಿಗೆ ನಾವು ಬಾಬುವ್ರ ಜೊತೆ ಯಾವಾಗಲೂ ಹೆಂಗಿರ್ಬೇಕಂದ್ರೆ ಸ್ಪಷ್ಟವಾಗಿರಬೇಕು, ಸತ್ಯವಾದಿಯಾಗಿರಬೇಕು. ನೀವೇನೇ ಬಾಬುವ್ರ ಮುಂದೆ ಮುಚ್ಚಿಡಬಾರ್ದು. ಬೇಕಂತಲೇ ಮಾಡಿಲ್ಲ ಅಂದರೆ ಒಂದೊಂದು ಸಲ ತಪ್ಪು ನೀವು ಮಾಡಲಾಕಿಲ್ಲ, ಆಗಿರ್ತದೆ ತಪ್ಪು, ಆದರೆ ಬೇಜವಾಬ್ದಾರಿತನದಿಂದ ತಪ್ಪಾಗಿದ್ದರು. ಬಾಪ್ದಾದವರ ಮುಂದೆ ಅದನ್ನು ಹೇಳಿದ್ದರು. ಆ ತಪ್ಪನ್ನು ಬರೆದು ಕೊಡಿ. ನೀವು ಬಾಬಾರಿಗೆ ಬರೆದು ಕೊಡ್ರಿ. ಪೂರ್ಣ ಜನ್ಮ ಪತ್ರಿಯನ್ನು ಎಲ್ಲರೂ ಬರೆದು ಕೊಡಿ. ನಿಮ್ಮದು ಪೂರ್ಣ ಏನೇನು ಮಾಡಿರಿ ಬರೆದು ಕೊಡ್ರಿ ಅಂತ ಹೇಳ್ತಾರೆ ಬಾಬರು. ಇದು ಅಂತಿಮ ಸಮಯವಾಗಿದೆ ಅಲ್ಲವೇ? ಇದು ಅಂತಿಮ ಸಮಯದ 84 ಜನ್ಮಗಳ ಲೆಕ್ಕಾಚಾರ ಇಲ್ಲಿಯೇ ಚುಕ್ತ ಆಗಬೇಕು. ಸತ್ಯತೆ ಮತ್ತು ಸ್ವಚ್ಛತೆ ಎಂದು ಹೇಳುತ್ತೀರಿ. ಮತ್ತೊಬ್ಬರಿಗೆ ಹೇಳೋ ಮುಂದೆ ಏನು ಹೇಳ್ತೀರಿ? ಸ್ವಚ್ಛ ಇರಬೇಕು, ಸತ್ಯತೆ ಇರಬೇಕು. ಆದರೆ ಸತ್ಯತೆ ಮತ್ತು ಸ್ವಚ್ಛತೆಯಲ್ಲಿ ಅಂತರವೇನಿದೆ? ಒಂದು ಸತ್ಯತೆ, ಎರಡು ಸ್ವಚ್ಛತೆ. ಇದರಲ್ಲಿ ಅಂತರವೇನಿದೆ ಎಂಬುದರ ಅರ್ಥವನ್ನು ತಿಳಿದಿಲ್ಲ. ಈಗ ಅದರ ಆಳಕ್ಕೆ ಹೋಗಿ ಎಲ್ಲವನ್ನು ಬರೆಯಿರಿ. ಅದರ ಒಳಗಡೆ ಹೋಗಿ ಬರೀರಿ ಅಂತ ಹೇಳ್ತಾರೆ ಬಾಬುರು. ಅವ್ಯಕ್ತ ವತನದಿಂದ ಬಾಪ್ ದಾದಾ ಅವರ ಮಕ್ಕಳ ಸೇವೆ ಮಾಡಲು ಮತ್ತು ಸ್ವಚ್ಛ ಮಾಡಲು ಬಂದಿದ್ದಾರೆ. ಶಿವಬಾಬುರು ಯಾಕೆ ಬಂದಾರೆ ಅಂದರೆ ನಮ್ಮನ್ನು ಸ್ವಚ್ಛ ಮಾಡ್ಲಿಕ್ಕೆ ಬಂದಾರ. ತಂದೆ ಸೇವೆ ಮಾಡುತ್ತಾರೆ. ಆರಂಭದಿಂದ ಅಂತ್ಯದವರೆಗೆ ತಂದೆ ಎಲ್ಲ ಮಕ್ಕಳ ಸೇವಕರಾಗಿದ್ದಾರೆ. ನೋಡಿ, ಬಾಬೋರು ಯಾವಾಗ ಬಂದರು ಭೂಮಿಗೆ, ಅಲ್ಲಿಂದ ಹೋಗೋ ತನಕ ಬಾಬೋರು ಸೇವಾದಾರಿಯಾಗಿ ಮಕ್ಕಳ ಸೇವೆ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬೋರು. ನಮಗೆ ಖುಷಿ ಆಗಬೇಕು, ಸ್ವಯಂ ಪರಮಾತ್ಮ ನಮ್ಮನ್ನು ಸೇವೆ ಮಾಡ್ಲಿಕ್ಕೆ ಬಂದಾರೆ ಅಂಥೇಳಿ ನಾವು ಯಾವಾಗಲೂ ಖುಷಿಯಿಂದ ಬಾಬೋರದು ಪ್ರೀತಿಯಿಂದ ನೆನಪು ಮಾಡಬೇಕು. ಸೇವೆ ಮಾಡಲು ಸದಾ ಸಿದ್ಧರಾಗಿದ್ದಾರೆ. ತಮ್ಮ ಮಕ್ಕಳು ಮುಕುಟಮಣಿ ಕಣ್ಮಣಿಗಳಾಗಿದ್ದಾರೆಂದು ಇವರಿಗಾಗಿ ಸ್ವರ್ಗದ ಸ್ಥಾಪನೆಯಾಗುತ್ತದೆ. ಬಾಬೋರ ಮಕ್ಕಳಿಗೆ ಎಷ್ಟು ಊಂಚ ಸ್ಥಿತಿಯಲ್ಲಿ ಅನುಭವ ಮಾಡಿಸ್ತಾರೆ ನೋಡಿ, ಕಣ್ಮಣಿಗಳು, ಮುಕುಟಮಣಿಗಳು. ಅದಕ್ಕೆ ಬಾಬೋರು ಹೇಳ್ತಾರೆ, ಸ್ವರ್ಗದ ಸ್ಥಾಪನೆ ಆಗುತ್ತದೆ ಎಂದು ತಂದೆಗೆ ಎಷ್ಟು ಸೇರುತ್ತದೆ, ಆ ಸ್ವರ್ಗದ ವಾಸಿಗಳನ್ನಾಗಿ ಮಾಡಲು ಯಾರು ಮಾಡುತ್ತಿದ್ದಾರೆ. ತಾವು ಲಕ್ಷ್ಮೀ ನಾರಾಯಣನಾಗುತ್ತೇವೆ ಎಂದು ತಿಳಿದು ಗಮನವಿಟ್ಟುಕೊಂಡು ಮತ್ತೆ ತಪ್ಪು ಮಾಡಿದ್ದರೆ, ಅಂದರೆ ನೀವು ಬಾಬೋರು ಮುಂದೆ ನಮ್ಮನ್ನು ದೇವತೆಗಳನ್ನಾಗಿ ಮಾಡ್ಲಾಕ್ತಾರೆ, ನೀವು ತಪ್ಪು ಮಾಡ್ರೆ ಹೆಂಗಾಗ್ಬೋದು ಅಂತ ಕೇಳ್ತಾರೆ ಬಾಬೋರು. ಆದ್ದರಿಂದ ಬಾಪ್ ದಾದಾ ಮತ್ತೆ ಸೇವೆ ಮಾಡಲು ಬಂದಿರುವರು. ಅಂತಿಮದ ಮತಿಯಿಂದ ಗತಿನೂ ಹಂಗೆ ಆಗ್ತದೆ. ಅಂತಮತೆ ಸೋಗತಿ ಅಂತಾರೆ. ಈಗ ಸಮಯವಿಲ್ಲ, ಸಮಯ ಬಹಳ ಸಮೀಪ ಬರುತ್ತಿದೆ. ಸಮಯ ಕಡಿಮೆದ, ಸಮಯ ಸಮೀಪ ಬರ್ತಾ ಇದೆ. ತಾವೆಲ್ಲ ಹುಲಿಯಂತಿರುವ ಶಕ್ತಿಯರಿಗೆ ಸಹಯೋಗಿಗಳನ್ನು ತಯಾರು ಮಾಡಿಕೊಳ್ಳಬೇಕು. ನೀವೆಲ್ಲರೂ ಬಾಬೋರಿ ಶಿವಶಕ್ತಿಯರು
ಹುಲಿಗಳಾಗಿದ್ದೀರ ನೀವು ಅಂತ ಹೇಳ್ತಾರೆ ಬಾಬುವರು. ಅದಕ್ಕೆ ನಿಮ್ಮ ಸೈನ್ಯವನ್ನು ನೀವು ತಯಾರು ಮಾಡ್ಕೊರಿ, ಆಗಲೇ ಶತ್ರುಗಳೊಂದಿಗೆ ಯುದ್ಧ ಮಾಡಬಲ್ಲಿರಿ. ತಮ್ಮ ಮೇಲೆ ತಮಗೆ ವಿಶ್ವಾಸವಿಲ್ಲದಿದ್ದರೆ, ಬಾಪ್ದಾದ ಅವರು ಪೂರ್ಣ ಪರಿಚಯವು ಇಲ್ಲದಿದ್ದರೆ ಶಕ್ತಿ ಸೇನೆ ಆಗಲು ಸಾಧ್ಯವಿಲ್ಲ. ಮೊದಲ ನೀವು ಶಕ್ತಿಶಾಲಿಯಾಗ್ರಿ, ಬಾಬುವರ ಪರಿಚಯದ ನಿಮ್ಮ ಹತ್ರ, ಮತ್ತೊಬ್ಬರಿಗೆ ತಯಾರು ಮಾಡ್ರಿ ಅಂತ ಹೇಳ್ತಿದ್ದಾರೆ ಬಾಬುವರು. ಆಗ ಶಕ್ತಿಯ ಅಲಂಕಾರಗಳು ಇರುವುದಿಲ್ಲ. ಒಂದು ವೇಳೆ ಶಕ್ತಿಯನ್ನು ತಮ್ಮಲ್ಲಿ ಧಾರಣೆ ಮಾಡಿಕೊಂಡರೆ ಬರುವಂಥವರಿಗೂ ಪೂರ್ಣ ವಿಳಾಸ ಸಿಗುವುದು. ನಿಮ್ಮ ಹತ್ರ ಧಾರಣೆ ಇತ್ತು ಅಂದ್ರೆ, ಇಲ್ಲಿ ಬಾಬುವರು ಏನು ಹೇಳ್ತಿದ್ದಾರೆ, ಟೀಚರ್ಗಳಿಗೆ ಹೇಳ್ತಿದ್ದಾರೆ, ನೀವು ಮೊದಲ ಧಾರಣೆ ಮಾಡಿ ಮತ್ತೊಬ್ರಿಗೆ ಮಾಡಿಸಿ ಅಂತ ಹೇಳ್ತಾರೆ ಬಾಬುವರು. ಮತ್ತು ಅವರೆಲ್ಲರೂ ಶಕ್ತಿ ಸೇನೆಯಲ್ಲಿ ಭರ್ತಿಯಾಗುವರು. ಬರುವಂಥವ್ರಿಗೆ ನೀವು ತಯಾರು ಮಾಡಬೇಕಂದ್ರೆ ನೀವು ಮೊದಲು ತಯಾರಾಗ್ರಿ. ಆದ್ದರಿಂದ ತಮ್ಮನ್ನು ಅಸಲಿ ಒರಿಜಿನಲ್ ಆಭರಣದಲ್ಲಿ ಮಾಡಿಕೊಳ್ಳಲು ತಮ್ಮಲ್ಲಿರುವಂತಹ ಕುಂದುಕೊರತೆಗಳನ್ನು ನಿವಾರಿಸಿ ಸ್ವಚ್ಛವಾಗಿ. ಎಷ್ಟು ಪ್ರಕಾರದ ಚಿನ್ನವಿರುತ್ತದೆ? 9 ಕ್ಯಾರೆಟು, 12 ಕ್ಯಾರೆಟು. ಅಪ್ಪಟ ಚಿನ್ನವಂತೂ ಪರಿಶುದ್ಧವಾಗಿರುತ್ತದೆ. ಕ್ಯಾರೆಟ್ ಅಕ್ಷರ ತೆಗೆದು ತಮ್ಮನ್ನು ತಿದ್ದುಕೊಳ್ಳಬೇಕು. ಈಗ ತಿಳಿದುಕೊಳ್ಳುವ ಸಮಯ ಸಿಕ್ಕಿದೆ. ಈ ಮಾತನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಿ. ಭೂಮಿಯು ಬೆರೆದರೂ ಧರ್ಮವನ್ನು ಬಿಡಬಾರದು. ಯಾವ ಧರ್ಮ, ಯಾವ ಭೂಮಿ ಗೊತ್ತೇ? ಒಂದು ಬಾರಿ ಬಾಬಾವರಲ್ಲಿ ಹೇಳ್ತಿದ್ದಾರೆ, ಚಿನ್ನದಲ್ಲಿ ಕ್ಯಾರೆಟ್ ಅಂತ ಇರ್ತದೆ. ಹೈಯೆಸ್ಟು ಯಾವುದು? 24 ಕ್ಯಾರೆಟ್ ಇರ್ತದೆ ಸತ್ಯುಗದಲ್ಲಿ. ಭೂಮಿ ಬಿರಿದರೂ ಧರ್ಮವನ್ನು ಬಿಡಬಾರದು. ಯಾವ ಧರ್ಮ, ಯಾವ ಭೂಮಿ ಗೊತ್ತೇ? ಒಂದು ಬಾರಿ ವಚನ ಕೊಟ್ಟರೆ ಬಾಪ್ದಾದ ಅವರಿಗೆ ಒಪ್ಪಿಸಿಕೊಂಡ ಮೇಲೆ ಧರ್ಮವನ್ನು ಬಿಡಬಾರದು. ಒಂದು ಸಲ ನಾವು ಬಾಬಾನ ಮಾತು ಕೇಳಿದೀವಂದ್ರೆ ಬಾಬಾಗ ಏನು ಹೇಳ್ತಾರೆ ಅದು ನಾವು ಮಾಡಲೇಬೇಕು. ಪತಿವ್ರತ ಬಾಬಾವರು ಎಕ್ಸಾಂಪಲ್ ಕೊಡ್ತಿದ್ದಾರೆ. ಪತಿವ್ರತ ಸ್ತ್ರೀ ತನ್ನ ಧರ್ಮದಲ್ಲಿ ಬಹಳ ನಿಷ್ಠೆಯಿಂದಿರುತ್ತಾಳೆ. ತಾವು ಮಹಾಲಕ್ಷ್ಮಿ ಆಗುವಂತಹ ಸತ್ಯ ಸೀತೆ, ಸತ್ಯ ಲಕ್ಷ್ಮಿಗಳಾಗಿದ್ದೀರಿ. ಬಾಬಾವರು ಹೇಳ್ತಿದ್ದಾರೆ, ನೀವೆಲ್ಲ ಲಕ್ಷ್ಮಿಗಳಾಗಿದ್ದೀರಿ ಮತ್ತು ಸೀತೆಯರಾಗಿದ್ದೀರಿ. ಅವರ ಗುರಿ ಏನಿತ್ತು? ಅವ್ರ ಗುರಿ ಏನಿತ್ತು ಕೇಳ್ತಿದ್ದಾರೆ. ತಾವು ತಮ್ಮ ಗುರಿಯಿಂದ ದೂರವಾಗಿದ್ದರೆ ಮತ್ತೆ ತೀವ್ರಗತಿಯಿಂದ ಗುರಿ ಮುಟ್ಟಿ. ನಿಮ್ಮ ಏನಾದರೂ ಪುರುಷಾರ್ಥದಲ್ಲಿ ಕಮ್ಮಿ ಆಗಿತ್ತು ಅಂದರೆ ಮತ್ತೆ ಸರಿಯಾಗಿ ತೀವ್ರ ಪುರುಷಾರ್ಥ ಮಾಡಿರಿ ಅಂತ ಹೇಳ್ತಾರೆ ಬಾಪ್ದಾದವರು. ಬಾಪ್ದಾದ ಮಕ್ಕಳ ಸೇವೆ ಮಾಡಲು ಸೇವಕರಾಗಿ ಶಿಕ್ಷಣವನ್ನು ಕೊಡುತ್ತಿದ್ದಾರೆ, ಆದೇಶವನ್ನು ಕೊಡುತ್ತಿಲ್ಲ. ನೋಡಿ, ಬಾಬಾವರು ನಿಮಗೆ ಶಿಕ್ಷಣ ಕೊಡ್ತಾರೆ, ಆದೇಶ ಕೊಡ್ತಾ ಇಲ್ಲ. ಶಿಕ್ಷಣವು ಕೊಡುತ್ತಾರೆ, ಏಕೆಂದರೆ ತಂದೆ ಶಿಕ್ಷಕ ಮತ್ತು ಸದ್ಗುರು ಆಗಿದ್ದಾರೆ. ಒಂದು ವೇಳೆ ಮಕ್ಕಳಿಗೆ ಆದೇಶವನ್ನು ಕೊಟ್ಟರೆ ಮತ್ತು ಅವರು ಕೇಳದಿದ್ದರೆ ಅದು ಸರಿಯಲ್ಲ. ಅಂದ್ರೆ ಒಂದೊಂದು ಸಲ ಬ್ರಹ್ಮ ಬಾಬಾವರು, ಶಿವ ಬಾಬಾವರು ಆದೇಶ ಕೊಟ್ರಂದ್ರೆ ಅದನ್ನು ಫಾಲೋ ಮಾಡ್ಲಿಕ್ಕಂದ್ರೆ ತಪ್ಪಾಗ್ತಂದ್ರೆ ಮತ್ತೇನಾಗ್ತದೆ ಮಕ್ಕಳಿಗೆ? ಅದಕ್ಕೆ ಬಾಬಾವರು ಹೇಳ್ತಾರೆ, ನಾನು ಆದೇಶ ಕೊಟ್ಟ ಇಲ್ಲ, ಆದ್ದರಿಂದ ಶಿಕ್ಷಣವನ್ನು ಕೊಡುತ್ತಾರೆ. ಕೇವಲ ಶಿಕ್ಷಣವನ್ನು ಕೊಡ್ತಾರೆ, ಆರ್ಡರ್ ಮಾಡೋದಿಲ್ಲ. ಇಂದು ಅಡಿಪಾಯವಾಗಿದೆ, ಬೀಳುತ್ತದೆ. ಚಿಕ್ಕ ಮಕ್ಕಳಿಗೆ ಏನನ್ನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂದು ದಾರಿ ತೋರಿಸಲು ತಿಲಕ ಹಚ್ಚಲಾಗುತ್ತದೆ. ಸಣ್ಣ ಮಕ್ಕಳಿಗೆ ತಿಳಿಸಿಕೊಡ್ರಿ ಅಂತ ಹೇಳ್ತಾರೆ ಬಾಬಾವರು. ಆದರೆ ನಿಮಗೆಲ್ಲ ದಾರಿ ಸಿಕ್ಕಿದೆ, ತಾವು ಬೇರೆಯವರಿಗೆ ದಾರಿ ತೋರಿಸಲು ನಿಮಿತ್ತರಾಗಿರುವಿರಿ. ಒಂದು ವೇಳೆ ಆ ದಾರಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ದೂರ ಮಾಡಿಕೊಳ್ಳಿ. ನಿಮ್ಮ ಪುರುಷಾರ್ಥನಲ್ಲಿ ಏನೋ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಸರಿ ಮಾಡಿಕೊಳ್ಳಿ. ಶಕ್ತಿಯರಿಗೆ ಯಾವ ಬಲ ಸಿಕ್ಕಿದೆಯೋ ಅದು ಮುಂದೆ ನಾಶವಾಗುವುದು. ಅಂದರೆ ನೀವು ಧಾರಣೆ ಮಾಡಲಿಲ್ಲ ಅಂದ್ರೆ, ಇಲ್ಲಿ ಬಾಬಾವ್ರ ಮಾತು ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡು, ನಿಮಿತ್ತರಾದವರು ಒಂದು ವೇಳೆ ದಾರಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ದೂರ ಮಾಡಿಕೊಳ್ಳಿ. ಈಗಲೂ ದೂರವಾಗಿದ್ದರೆ ಶಕ್ತಿಯರಿಗೆ, ಅಂದರೆ ಈಗ ಸದ್ದು ನೀವು ಅದನ್ನು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಅದು ನಾಶ ಆಗಿಬಿಡ್ತದೆ, ಕೊಟ್ಟಿದ್ದ ಶಕ್ತಿಯೆಲ್ಲ. ಅದಕ್ಕೆ
ಬಾಬ್ದಾದ ಅವರಿಗೆ ಅಲ್ಲಲ್ಲಿ ಹೀಗೆ ಕಂಡು ಬರುತ್ತದೆ. ಬಾಬುವ್ರಿಗೆ ಕಂಡು ಬರ್ತದೆ, ಅದಕ್ಕೆ ಹೇಳ್ತಾರೆ ಬಾಬುವರು. ಆದ್ದರಿಂದ ಸಂಘಟನೆಯಲ್ಲಿ ಎಲ್ಲರ ಹೃದಯವನ್ನು ಒಂದಾಗಿ ಮಾಡಲು, ಪೂರ್ಣ ದಾರಿಯನ್ನು ತೋರಿಸಲು ತಮ್ಮನ್ನು ಕರೆಯಲಾಗಿದೆ. ನೀವೆಲ್ಲರನ್ನ ಸಂಘಟನೆ ಒಳಗೆ ಮಾಡ್ಲಿಕ್ಕೆ ಕರೀಲಿಕ್ಕಾಗಿದೆ ಅಂತ ಹೇಳಿದ್ರೆ ಬಾಬುವರು. ಬಾಬುವ್ರು ಮುಂದೆ ಏನು ಹೇಳ್ತಾರೆ ನೋಡಿ, ತಮ್ಮೆಲ್ಲರಿಗೂ ಖುಷಿ ಇರಬೇಕು. ಚಿಕ್ಕ ಮಕ್ಕಳು ಯಾರಾದರೂ ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಹೋಗುವಾಗ ಅಲ್ಲಿಗೆ ಹೋಗುತ್ತೇವೆ, ಹೊಸ ಬಟ್ಟೆಗಳನ್ನು ತೊಟ್ಟಿಕೊಳ್ಳುತ್ತೇವೆ ಎಂದು ಖುಷಿ ಇರುತ್ತದೆ. ಮಕ್ಕಳಿಗೆ ಎಲ್ಲರೂ ಕರ್ಕೊಂಡು ಹೋದರೆ ಅವ್ರಿಗೆ ಗೊತ್ತಿರ್ತದೆ ಇಂಥಲ್ಲಿ ಕರ್ಕೊಂಡು ಹೋಗ್ತಾರೆ ಅಂಥೇಳಿ. ಅಂತೆಯೇ ತಮಗೆ ಹೊಸ ಬಟ್ಟೆ ಶೃಂಗಾರ ಯಾವುವು, ನಿಮ್ಮ ಬಟ್ಟೆ ಯಾವುದು ಅಂತ ಕೇಳ್ತಾರೆ ಬಾಬುವರು. ಒಂದು ಕಡೆಗೆ ಸೇವಕರು ಆಗಬೇಕು. ಸೇವಕರೆಂದರೆ ಪತಿತ ಆತ್ಮಗಳ ಉದ್ಧಾರವನ್ನು ಸದಾ ಮಾಡಿ ಸೇವಕರಿಗೆ ಅಂತಾರೆ ಅವರಿಗೆ. ತಾವೆಲ್ಲರೂ ಬರುವಂಥ ಆತ್ಮಗಳ ಉದ್ಧಾರವನ್ನು ಹೇಗೆ ಮಾಡುವಿರಿ? ಹೇಗೆ ವಿಘ್ನಗಳನ್ನು ದೂರ ಮಾಡುವಿರಿ? ಬಾಣದಲ್ಲಿ ಹರಿತವಿದ್ದಾಗ ಒಂದೇ ಬಾರಿಗೆ ತಾಗುವುದು. ಅಂದ್ರೆ ಯೋಗಯುಕ್ತವಾಗಿ ನಾವು ಮತ್ತೊಬ್ಬರಿಗೆ ಅನ್ನ ಕೊಟ್ಟರೆ ಒಂದೇ ಸಲಕ್ಕೆ ಆ ಬಾಣ ಕೆಲಸ ಮಾಡ್ತದೆ. ಆ ಆತ್ಮನ ಉದ್ಧಾರ ಆಗುವುದು. ಚಿಕ್ಕ ಮಕ್ಕಳು ಯಾರ ಉದ್ಧಾರ ಮಾಡುವಿರಿ? ಯಾವ ಬೆಟ್ಟವನ್ನು ಎತ್ತುವಿರಿ? ಬೆಟ್ಟವನ್ನೆತ್ತಲು ಯಾರು ನಿಮಿತ್ತರಾದರು? ಬಾಬರು ಹೇಳ್ತಿದ್ದಾರೆ, ಗೋಪಿಯರು ಅಂದರೆ ಅಕ್ಕವರು ಅಣ್ಣವರಿಬ್ಬರು ಪೂರ್ಣ ಕರ್ತವ್ಯ ಮಾಡಿದಾಗ ಗೋಪಿಯಾಗಲು ಸಾಧ್ಯ. ಬಲವಿದ್ದಾಗ ಬೆಟ್ಟವನ್ನೆತ್ತಲು ಸಾಧ್ಯ. ನಿಮ್ಮ ಹತ್ತಕ್ಕೆ ಶಕ್ತಿ ಇತ್ತಂದರೆ ನೀವು ಬೆಟ್ಟವನ್ನು ಎತ್ತಬೋದು. ಈ ಎಲ್ಲ ಮಾತುಗಳ ಮೇಲೆ ಪ್ರಕಾಶವನ್ನು ಹಾಕಲು ತಂದೆ ಬರಬೇಕಾಯಿತು. ಅದಕ್ಕೆಲ್ಲ ಹೇಳೋ ಸಲುವಾಗಿ ಬಾಬಾವ್ರು ಬಂದರು, ತಿಳಿಸ್ಕೊಡ್ತಿದ್ದಾರೆ. ಇನ್ನು ತಿಲಕವಂತೂ ಒಂದೇ ಬಾರಿ ಬಾಬ್ದಾದರು ಹಚ್ಚಿದ್ದಾರೆ. ಕೆಂಪು ತಿಲಕವೇ ಅಥವಾ ಚಂದನದ ತಿಲಕವೇ? ಕೆಂಪು ತಿಲಕವಾಗಿದೆ ಮುಖದ ಶೋಭೆ. ಬಾಬಾವ್ರು ಎರಡು ತಿಲಕ ಬಗ್ಗೆ ಹೇಳ್ತಿದ್ದಾರೆ. ತಿಲಕ ಅಂದರೆ ನಮಗೇನು ಕೊಡ್ತಾರೆ, ಅದು ಒಂದು ಕೆಂಪು ತಿಲಕ, ಅದು ಮುಖದ ಪ್ರತೀಕದ. ಚಂದನ ಶ್ರೀಗಂಧದ ಅದು ಏನದ ತಿಲಕ, ಆತ್ಮನ ಶೋಭೆ ಆಭರಣಗಳು. ಇವು ಎರಡು ನಮ್ಮ ಮುಖದಲ್ಲಿ ಒಂದು ಯೋಗಯುಕ್ತ ಮುಖ ಒಂದು, ಎರಡನೇದ್ದು ಆತ್ಮದ ಚಂದನ ಸ್ಥಿತಿ. ಆಭರಣಗಳನ್ನು ನೀವು ಮುಖದ ಶೋಭೆಯಾಗಿ ಧರಿಸಬೇಡಿ. ಅಂದರೆ ಸ್ಥೂಲವಾದಂಥ ಆಭರಣಗಳನ್ನು ಧರಿಸಬೇಡ್ರಿ. ವಸ್ತುಗಳನ್ನು ಜಗತ್ತಿಗೆ ತೋರಿಸಲು ಧರಿಸಬೇಡಿ. ಹೊರಗೆ ಜನರಿಗೆ ತೋರಿಸೋ ಸಲುವಾಗಿ ನೀವು ಧಾರಣೆ ಮಾಡಬೇಡ್ರಿ. ಆದರೆ ಅಂತರ್ಗತದಲ್ಲಿ ತಮ್ಮನ್ನು ತಾವು ಲೋಕ ಪಸಂದ ಮತ್ತು ದಿಲ್ ಪಸಂದ್ ಆಗುವಂಥ ಶೃಂಗಾರ ಮಾಡಿಕೊಳ್ಳಿ. ಜಗತ್ತಿಗೆ ಒಳ್ಳೆಯದಾಗುವ ಸಲುವಾಗಿ ಅವು ಜಗತ್ತಿಗೆ ಪಸಂದಾಗಬೇಕು, ನಿಮ್ಮ ಹೃದಯಕ್ಕೆ ಪಸಂದಾಗಬೇಕು. ಅಂಥ ಶೃಂಗಾರ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಬಾಬಾವರು. ಈ ರೀತಿಯ ಆಭರಣಗಳನ್ನು ಧರಿಸಿ ಬಹಿರ್ಮುಖಿಗಳನ್ನು ಲೋಕ ಪಸಂದಾಗಿದ್ದಾರೆ. ಹೊರಗಡೆ ಏನು ತೋರಿಸ್ಕೊಡ್ತಾರಲ್ಲ ಹೊರಗಡೆ ಜನ, ಅವ್ರು ಜಗತ್ ಪ್ರಸಿದ್ಧ ಆಗ್ತಾರೆ ಹೊರಗಡೆ ಜಗತ್ತಿಗೆ. ಅಂತರ್ಮುಖಿಗಳು ದಿಲ್ ಪಸಂದ್ ಆಗುತ್ತಾರೆ. ದಿಲ್ ಅಂದರೆ ಹೃದಯದಲ್ಲಿ. ಯಾರು ಒಳಗಡೆ ಪಸಂದ್ ಮಾಡ್ಕೋತಾರೆ, ಅಂತರ್ಮುಖಿ ಇರ್ತಾರೆ, ಅವರು ಹೃದಯ ಪಸಂದಿಗಳಾಗ್ತಾರೆ. ಆದ್ದರಿಂದ ಅಂತರ್ಮುಖಿಗಳಾಗಿ ತಮ್ಮನ್ನು ತಾವು ಶೃಂಗಾರ ಮಾಡಿಕೊಳ್ಳಿ. ಲೋಕ ಪಸಂದಿಗಾಗಿ ಭಾಷಣ ಮಾಡಿದಿರಿ ನೀವು. ಈಗ ಲೋಕ ಪಸಂದ ಸಲುವಾಗಿ ಭಾಷಣ ಮಾಡಿದಿರಿ, ಖುಷಿ ಮಾಡಿದಿರಿ. ಆದರೆ ಭಾಷೆ ರಹಸ್ಯ ಸಾರ ತಮ್ಮ ಒಂದೊಂದು ಕರ್ಮಗಳಲ್ಲಿ ಇದ್ದಾಗಲೇ ಶೋಭೆ ಬರ್ತದೆ. ಕರ್ತವ್ಯದಿಂದ ದೈವಿ ಗುಣಗಳು ಪ್ರದರ್ಶನವಾಗಲಿ. ನಿಮ್ಮ ಕರ್ಮದಿಂದ ಶ್ರೇಷ್ಠ ಗುಣಗಳ ಶೃಂಗಾರ ಆಗಲಿ ಅಂತ ಹೇಳ್ತಾರೆ. ಪ್ರದರ್ಶನ ಆಗಲಿ ಜನರಿಗೆ. ಶೃಂಗಾರಕ್ಕಾಗಿ ದೈವಿ ಗುಣಗಳು ತರಗತಿ ಇದೆ. ಅದಕ್ಕೆ ಬಾಬುವರು ದೈವಿ ಗುಣಗಳ ಬಗ್ಗೆ ಹೇಳ್ಕೊಡ್ತಿದ್ದಾರೆ. ಇದೇ ರೀತಿ ಶೃಂಗರಿಸಲ್ಪಟ್ಟು ಸಂಗಮಯೋಗದಿಂದ ಪಾರಾಗುವುದು. ಈಗೇನು ಶೃಂಗಾರ, ಗುಣಗಳ ಶೃಂಗಾರ, ಜ್ಞಾನಗಳ ಶೃಂಗಾರ ಮಾಡಿದಾಗ ಮುಂದಿನ ಸತ್ಯುಗದಲ್ಲಿ ದೇವ ಶೃಂಗಾರ ಆಗ್ತದೆ. ಮತ್ತೆ ತಮ್ಮ ಮನೆಗೆ ಹೋಗುವುದು. ಮತ್ತು ಮನೆಯಿಂದ ಎಲ್ಲಿಗೆ ಹೋಗುವುದು? ಮನೆಯಿಂದ ಯಾವುದು? ಪರಮಧಾಮಕ್ಕೆ. ನಂತರ ಸತ್ಯುಗದಲ್ಲಿ ಬರುವುದು. ಅಲ್ಲಿ ಅದಕ್ಕಂತಾರೆ, ಅದಕ್ಕೆ ಮಾವನ ಮನೆ. ಕನ್ಯೆ ವಿವಾಹವಾಗಿ ಮಾವನ ಮನೆಗೆ ಹೋದಾಗ ವಿದ್ಯೆ ಬುದ್ಧಿವಿಲ್ಲವಾದರೆ ಒಳಗೆ ನಡೆ ನುಡಿಯ ವ್ಯವಹಾರ ಅರಿವಿಲ್ಲ ಎನ್ನುತ್ತಾರೆ. ನಮ್ಮದು ಇಲ್ಲಿ ಕನ್ಯೆಯರು ಮದುವೆ ಆದ ನಂತರ
ಮಾವನ ಮನೆಗೆ ಹೋಗ್ತಾರಲ್ಲ ಅಲ್ಲಿ ಅವ್ರ ನಡವಳಿಕೆ ಸರಿ ಇರ್ಲಿಕ್ಕಂದ್ರೆ ಏನಂತಾರೆ, ನಿನಗೇನು ಕಲಿಸಿಲ್ಲ ಅಂತ ಕೇಳ್ತಾರೆ ಅವ್ರಿಗೆ ಹೇಳ್ತಾರೆ. ಹಂಗೆ ಅರಿವಿಲ್ಲವ ನಿನಗೆ ಹತ್ರ ಅಂತ ಎನ್ನುತ್ತಾರೆ. ಈಗ ನೀವು ಮಾವನ ಮನೆಗೆ ಹೋಗಬೇಕಾಗಿದೆ. ಮಾವನ ಮನೆ ಯಾವುದು? ಸತ್ಯುಗ. ತಂದೆ ಹೆಜ್ಜೆಗಳನ್ನು ನೋಡುವುದಿಲ್ಲ, ಆದರೆ ಕರ್ಮೇಂದ್ರಿಯಗಳನ್ನು ನೋಡುತ್ತಾರೆ. ನಿಮ್ಮ ಹೊರಗಿನ ಹೆಜ್ಜೆಗಳನ್ನು ಬಾಬಾವ್ರು ನೋಡ್ತಾ ಇಲ್ಲ, ನಿಮ್ಮ ಕರ್ಮೇಂದ್ರಿಯಗಳನ್ನು ನೋಡ್ತಿದ್ದಾರೆ. ಹೆಜ್ಜೆ ಅಕ್ಷರ ದೊಡ್ಡದಾಗಿದೆ, ಹೆಜ್ಜೆಗೆ ಪದಮದಷ್ಟು ಸಿಗುತ್ತದೆ. ನೀವು ಎಲ್ಲೆಲ್ಲಿ ಒಂದೊಂದು ಹೆಜ್ಜೆ ಇಟ್ಟರೆ ಬಾಬಾವ್ರ ನೆನಪಿನಾಗ ಅದು ಪದಮದಷ್ಟು ಪ್ರಾಪ್ತಿಯಾಗ್ತದೆ. ಅದು ತಮ್ಮ ಕಲ್ಯಾಣಕ್ಕಾಗಿ, ಅದಕ್ಕೆ ನಿಮ್ಮ ಕಲ್ಯಾಣಕ್ಕಾಗಿ. ಆದರೆ ಕರ್ಮೇಂದ್ರಿಯಗಳನ್ನು ಶೃಂಗರಿಸಬೇಕು. ನಮ್ಮ ಕರ್ಮೇಂದ್ರಿಯಗಳು ಯಾವಾಗಲೂ ಶೃಂಗಾರವಾಗಿರಬೇಕು. ಆಭರಣಗಳನ್ನು ಧರಿಸಿ ನೋಡಬೇಕು, ಅಂದರೆ ಗುಣಗಳನ್ನು ಧಾರಣೆ ಮಾಡಿ ನಮ್ಮನ್ನು ನೋಡ್ಕೋಬೇಕಂತ. ಬಾಪುದಾದ ಅವರ ಮೇಲೆ ತಮ್ಮ ಮನೆಗೆ ಶೃಂಗಾರಿಸಿಕೊಳ್ಳಲು ಬಂದಿರುವಿರಿ. ನೀವು ಯಾಕೆ ಬಂದಿರಿ ಬಾಬಾವ್ರ ಮನೆಗೆ? ಶೃಂಗಾರ ಮಾಡ್ಕೊಳಕ್ಕೆ ಬಂದಿರಿ. ನಿಶ್ಚಯಾರ್ಥವಾಗಿ ಆಭರಣಗಳನ್ನು ಮಾಡೋ ಒಬ್ಬ, ನಮಗೆಲ್ಲ ಆಭರಣವನ್ನು ಯಾರು ಕೊಡ್ತಾರೆ? ಒಬ್ಬ ತಂದೆ ಕೊಡ್ತಿದ್ದಾರೆ, ತೊಡಿಸುವವರು ಇನ್ನೊಬ್ಬ. ಆದ್ದರಿಂದ ಈ ಶೃಂಗಾರ ಮಾಡಿಕೊಂಡು ಹೋಗಬೇಕು, ತಿಳಿತೆ. ಶೃಂಗಾರ ಮಾಡಿಸೋರು ಬಾಬಾವ್ರಿದ್ದಾರೆ. ಅನುಭವ ಆಯ್ತಾ ನಿಮ್ಗೆ? ಶೃಂಗಾರ ಮಾಡ್ಕೊಂಡ್ರೆ ಅಂತ ಕೇಳ್ತಾರೆ ಬಾಬಾವ್ರು. ಬಾಬಾವ್ರು ಹೇಳ್ತಾರೆ ಮುಂದೆ, ತಿಳುವಳಿಕೆ ಇರುವ ಶಿಕ್ಷಕರಿಗಾಗಿದ್ದೀರಿ. ನೀವೆಲ್ಲರೂ ಈಗ ಭಾಳ ಒಳ್ಳೆಯವರು ಶಿಕ್ಷಕರಿರಿ. 15 ದಿನದ ಫಲಿತಾಂಶವನ್ನು ಅಂತ್ಯದ ಫಲಿತಾಂಶವೆಂದು ತಿಳಿದು ಪುರುಷಾರ್ಥ ಮಾಡಿ. ಟ್ರೈನಿಂಗ್ ಇತ್ತು ಅವ್ರು. ಯಾವ ಟೀಚರ್ ಅಕ್ಕಂದ್ರೆ ಟ್ರೈನಿಂಗ್ ಇತ್ತು, 15 ದಿನ ಟ್ರೈನಿಂಗ್ ಇತ್ತು. ಫಲಿತಾಂಶವನ್ನು ಹೇಳ್ರಿ ಅಂತ ಹೇಳಿ ಬಾಬಾವ್ರು. ಎಲ್ಲರೂ ನುರಿತು ಶಿಕ್ಷಕರಾಗಬೇಕು, ಅನುಭವಿ ಶಿಕ್ಷಕರಾಗಬೇಕು. ಇಲ್ಲಿಂದ ವಾಪಸ್ ಹೋಗಿ ತಮ್ಮ ಸೇವಾ ಕೇಂದ್ರಗಳನ್ನು ಸಂಭಾಳಿಸುವ, ಸರಿಯಾಗಿ ಆಭರಣಗಳನ್ನು ಧರಿಸಿದರೆ ಮಾತ್ರ ಬರುವಂತರಿಗೆ ದೃಷ್ಟಿಯಿಂದ ಸತ್ಯುಗದ ಸೃಷ್ಟಿಯು ತೋರಿಸಲು ಸಾಧ್ಯ. ಯಾವ ಟೀಚರು ಶೃಂಗಾರ ಮಾಡಿಕೊಂಡು ಮಧುಬಂದಿಂದ ಸೆಂಟ್ರಿಗೆ ಹೋದಾಗ ಸೆಂಟ್ರದಲ್ಲಿ ಬರುವಂಥ ಜಿಜ್ಞಾಸಿಗಳು ಅವರ ದೃಷ್ಟಿಯಿಂದ ಸೃಷ್ಟಿ ಅನುಭವ ಮಾಡ್ತಾರೆ, ಸತ್ಯುಗದ ಅನುಭವ ಮಾಡ್ತಾರೆ. ಅಕ್ಕಂದ್ರ ಮುಖ ನೋಡಿ ಅಂತ ಹೇಳ್ತಾರೆ ಬಾಬಾವ್ರು. ಇಲ್ಲಿ ಬೇಜವಾಬ್ದಾರಿಯಿಂದ ಯಾವುದೇ ಆಭರಣ ಬಿದ್ದು ಹೋದರೆ ಹಾನಿಯೂ ಜೊತೆಗೆ ಶೃಂಗಾರದ ಶೋಭೆಯೂ ಆಗುವುದಿಲ್ಲ. ಅಂದರೆ ಬಾಬಾವ್ರು ಹೇಳ್ತಾರೆ, ಬೇಜವಾಬ್ದಾರಿಯಿಂದ ನಾವೇನಾದರೂ ಶೃಂಗಾರವನ್ನು ಆಭರಣ ಕೆಡ್ಕೊಂಡ್ಬಿಟ್ಟಿವು ಅಂದ್ರೆ ಅಲ್ಲಿ ಏನು ಹೇಳ್ತಾರೆ ಬಾಬಾವ್ರು, ಅದರಿಂದ ನಿಮ್ಮ ಶೋಭೆನೂ ಕಡಿಮೆ ಆಗ್ತದೆ ಮತ್ತು ನಿಮಗೆ ಹಾನಿನೂ ಆಗ್ತದೆ. ಆದ್ದರಿಂದ ಶೋಭೆಯನ್ನಾಗಲಿ ಆಭರಣಗಳನ್ನಾಗಿ ಕಳೆದುಕೊಳ್ಳಬೇಡಿ. ಬಾಬಾವ್ರು ಹೇಳ್ತಾರೆ, ಗುಣಗಳನ್ನು ಕಳ್ಕೊಬೇಡಿ. ಅಂದರೆ ಕರ್ಮದಲ್ಲಿ ನಮ್ಮಲ್ಲಿ ಏನು ಹೆಚ್ಚು ಕಡಿಮೆ ಆಗ್ತದಲ್ಲ, ಅದಕ್ಕೆ ಬಾಬಾವ್ರು ಈ ಮಾತನ್ನು ಹೇಳ್ತಾರೆ. ಅದಕ್ಕೆ ಬಹಳ ಗಮನ ಕೊಟ್ಟು ನಾವು ಪುರುಷಾರ್ಥ ಮಾಡಬೇಕು. ಇದೇನು ದೊಡ್ಡ ಮಾತಲ್ಲ, ಸಣ್ಣದೆಂದು ತಿಳಿದರೆ ಸಹಜವಾಗಿ ತಿಳಿದುಕೊಳ್ಳುವಿರಿ. ಇನ್ನು ಅರ್ಥ ಮಾಡ್ಕೋಬೇಕು ಸರಳವಾಗಿ. ಇಲ್ಲಿ ಬಹಳ ಉನ್ನತವಾದ ಜ್ಞಾನವೆಂದು ಹೇಳಿದರೆ ಯಾರೂ ಬರೋದಿಲ್ಲ. ಜನರಿಗೆ ಜ್ಞಾನ ಹೇಳಬೇಕಂದ್ರೆ ಬಹಳ ಸರಳವಾಗಿ ಹೇಳಬೇಕು ಅಂತ ಹೇಳ್ತಾರೆ ಬಾಬಾವ್ರು. ಭಾಳ ಟಫ್ ಅನಿಸ್ಬಾರ್ದು ಅವ್ರಿಗೆ. ಅವ್ರಿಗೇನು ಹೇಳ್ಬೇಕಂತ 7 ದಿನಗಳಲ್ಲಿ ಜೀವನ ಮುಕ್ತಿಯ ಪ್ರಾಪ್ತಿ ಎಂದು ಹೇಳಿದರೆ ಲಾಟ್ರಿ ತೆಗೆದುಕೊಳ್ಳಲು ಎಲ್ಲರೂ ಬರುವರು. ಅವ್ರಿಗೆ ಹೇಳಬೇಕು 7 ದಿನ ಬರ್ಬೇಕಂತೇಳಿ, ಪರ್ಮನೆಂಟಾಗಿ ಬರೋದಿಲ್ಲ. 7 ದಿನ ಬಂದು ಪಾಠ ತೊಗೋರಿ ಅಂತ ಹೇಳಿದಾಗ ಅದಕ್ಕೆ ಲಾಟ್ರಿ ತೊಗೋರಿ ಅಂದಾಗ ಎಲ್ಲರೂ ಬರ್ತಾರೆ ಲಾಟ್ರಿ ತೊಗೊಳಕ್ಕೆ. ಯಾವ ಲಾಟ್ರಿ? ಎಲ್ಲರೂ ಬರುವರು. ಲಾಟ್ರಿ ಹಾಕುತ್ತಾರೆ ಹೊರಗಡೆ ಲೌಕಿಕದಲ್ಲಿ. ಅದರಲ್ಲಿ ಕೆಲವರಿಗೆ ಏನಾದರೂ ಸಿಕ್ಕರೆ ಭಾಗ್ಯವೊಂದು ತಿಳಿಯುತ್ತಾರೆ. ಲಾಟ್ರಿ ತೊಗೊಂಡಿರ್ತಾರೆ, ಯಾವುದೇ ನಂಬರ್ ತೆಗಿತಾರೆ, ಅದನ್ನು ಅವರು ನೋಡ್ತಿರ್ತಾರೆ. ಅವಶ್ಯವಾಗಿದೆ ಯಾರ ಭಾಗ್ಯದಲ್ಲಿದೆ ಏನು ನೋಡೋಣವೆಂದು ಹಾಕುತ್ತಾರೆ. ಅಂದರೆ ನಮ್ಮ ಭಾಗ್ಯ ಏನಂಥೇಳಿ ಲಾಟ್ರಿ ಟಿಕೆಟ್ ಎಲ್ಲರೂ ತೊಗೊಂಡಿರ್ತಾರೆ. ಕೆಲವರಿಗೆ ದೊಡ್ಡದು, ಇನ್ನು ಕೆಲವರಿಗೆ ಚಿಕ್ಕದು ಸಿಗುತ್ತದೆ. ಲಾಟ್ರಿ ಒಳಗೆ ಬಹುಮಾನಗಳು ಇಟ್ಟಿರ್ತಾರಲ್ಲ, ಅದರಲ್ಲಿ ಒಬ್ಬರಿಗೆ ಸಣ್ಣದು ಸಿಗ್ತದೆ, ದೊಡ್ಡದು ಸಿಗ್ತದೆ. ಕೊನೆಯ ಪರೀಕ್ಷೆ ಆಗಿ 3 ನಂಬರ್ ಬರುವು, ಅಂದರೆ 1, 2, 3 ಗಿಫ್ಟ್ ಕೊಡ್ತಾರೆ ಅಂತ ಹೇಳ್ತಾರೆ ಬಾಬು. ಇಲ್ಲಿನೂ ಹಾಗೆ ಇದೆ. ಯಾರು ಎಷ್ಟು ಪುರುಷಾರ್ಥ ಮಾಡುವರೋ ಅಷ್ಟು ನಂಬರ್ ಸಿಗುವುದು. ಭಾಗ್ಯದಲ್ಲಿ ಬೆಳೆಸಿಕೊಳ್ಳುವುದು ತಮ್ಮ ಕೈಯಲ್ಲಿದೆ. ಎಷ್ಟು ಭಾಗ್ಯವನ್ನು ನೀವು ಹೆಚ್ಚು ಮಾಡ್ಕೋಬೇಕು ನಿಮ್ಮ ಕೈಯಾಗದ ಅಂತ ಹೇಳ್ತಾರೆ ಬಾಬು. ಈಗ ಲಾಟ್ರಿಗಾಗಿ ಕಾಯಬೇಡಿ. ನೀವು ಲಾಟ್ರಿ ಸಿಗಲಿ ಅಂತ ಕಾಯಬೇಡ್ರಿ. ತಯಾರು ಮಾಡಿಕೊಳ್ಳಿ. ಯೋಗದಿಂದ ಹೇಗೆ ಉದ್ದೇಶ ಪೂರ್ಣವಾಗುವುದನ್ನು ತಯಾರು ಮಾಡ್ಕೊರಿ. ನಿಸ್ಸಂಕಲ್ಪರಾಗುವವರನ್ನೇ ನಿಜವಾದ ಯೋಗಿಗಳೆಂದು ಕರೆಯುತ್ತಾರೆ. ಯಾರು ಸಂಕಲ್ಪವಾಗಿರ್ತಾರಲ್ಲ ಅವರು ರಾಜಯೋಗಿಗಳು ಅಂತ ಹೇಳಿದ್ರು ಬಾಬುರು. ಬಹಳ ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ ಬಾಬುರು. ಅದರಲ್ಲಿ ಯಾವ ಗುರಿ ಇದೆಯೋ
ಅದನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗೇನು ಲಕ್ಷ್ಯ ಇಟ್ಕೊಂಡಿಲ್ಲ ಧಾರಣೆ ಮಾಡಿಕೊಳ್ಳಿ, ಒಳ್ಳೆಯದು. ಬಹಳ ಖಜಾನೆ ಸಿಕ್ಕಿತ್ತು, ನಿಮಗೆಲ್ಲ ಇವತ್ತು ಬಹಳ ಜ್ಞಾನ ಸಿಕ್ಕದ. ಈಗ ಅದನ್ನು ತಮ್ಮ ಬಳಿ ಜಮಾ ಮಾಡಿಕೊಳ್ಳಿ. ಮತ್ತು ಆಕಳಿನಂತೆ ಮೆಲಕ ಹಾಕುತ್ತೀರಿ. ಇಲ್ಲಿ ಏನೆಲ್ಲ ಕೇಳಿರಲ್ಲ, ನೀವೆಲ್ಲ ತೊಗೊಂಡು ಹೋಗಿ ಆಕಳದಂಗೆ ಮೆಲಕ್ಕೆ ಹಾಕಿರಿ. ನೀವೆಲ್ಲ ಆಕಳುಗಳಾಗಿದ್ದೀರಾ, ಗೋಪಿಯರಾಗಿದ್ದೀರಿ. ಬೆಟ್ಟವನ್ನು ಹೇಗೆ ಎತ್ತುವುದು, ಆಕಳಿಗಾಗಿ ಹೇಗೆ ಮೆಲಕು ಹಾಕುವುದು, ಈ ಕೆಲಸವನ್ನು ಬಟ್ಟಿಯಲ್ಲಿ ಮಾಡಬೇಕು. ಇದನ್ನೆಲ್ಲ ಬಟ್ಟಿಯೊಳಗೆ ಬಾಬಾವರು ಕಲಿಸ್ಕೊಟ್ರು. ವಿಚಾರ ಸಾಗರ ಮಂಥನ ಹೆಂಗೆ ಮಾಡಬೇಕು, ಬೆಟ್ಟವನ್ನು ಹೆಂಗೆ, ಕಲಿಯುಗನ ಹೆಂಗೆ ಚೇಂಜ್ ಮಾಡಬೇಕು, ಬಹುರೂಪದ ಧರಿಸಿ ಬಹುಕರ್ತವ್ಯವನ್ನು ಮಾಡಬೇಕು, ಆಲ್ರೌಂಡರ್ ಅಂತ ಹೇಳ್ತಾರೆ ಬಾಬಾವರು. ಬಟ್ಟಿಯಲ್ಲಿ ಎಲ್ಲ ಅನುಭವ ಮಾಡಬೇಕು. ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಫಲಿತಾಂಶ ಸಿಗೋದು. ನೀವೆಷ್ಟು ಪುರುಷಾರ್ಥ ಮಾಡ್ತೀರಿ ನಿಮ್ಗೆ ಅಷ್ಟು ಫಲಿತಾಂಶ ಸಿಗ್ತದೆ. ಸಂಪೂರ್ಣ ಸ್ಥಿತಿಯನ್ನು ಪಡೆಯಲು ಉದ್ದೇಶವೇನು, ಸಾಧನವೇನು, ಏನೇನು ಸಾಧನೆ ಮಾಡಬೇಕು, ಏನು ಉದ್ದೇಶ ಇಟ್ಕೋಬೇಕು ಅನ್ನೋದು ಬಾಬಾವರು ಕೇಳ್ತಿದ್ದಾರೆ. ಅದನ್ನು ತಿಳಿದುಕೊಳ್ಳಲು ಸಾಧನೆ ಸಿಕ್ಕರೆ ಉದ್ದೇಶಗಳನ್ನು ಸಾಧಿಸಬಹುದು. ಜ್ಞಾನ ಅರ್ಥ ಆಯ್ತಂದ್ರೆ ನೀವು ಆ ಗುರಿ ಮುಟ್ಬೋದು. ರತ್ನಗಳ ಪರಿಶೀಲನೆ ಬೇಕಲ್ಲವೇ, ರತ್ನಗಳನ್ನು ಚೆಕ್ ಮಾಡುವಂಥ ಬೇಕಲ್ಲ ನಿಮಗೆ. ಯಾರಿಗೆ ಪರೀಕ್ಷಿಸುವ ಶಕ್ತಿ ಇದೆಯೋ ಅವರಿಗೆ ಬೇರೆ ಬೇಯಿಸುವುದಿಲ್ಲ. ಅಂದರೆ ಯಾರಿಗೆ ಈ ಚೆಕ್ ಮಾಡೋ ಪರಿಸ್ಥಿತಿ ಇರ್ತಲ್ಲ ಅವರಿಗೆ ಬೆಲೆ ಇರೋದಿಲ್ಲ. ಅಂದರೆ ಯಾರಿಗೆ ಅರ್ಥ ಆಗೋದಿಲ್ಲ ಅವ್ರಿಗೆ ಬೆಲೆ ಇಲ್ಲ. ಆಭರಣದ ಪಾಲಿಶ್ ಆಗಿ ಕಾಂತಿ ಬಂದಾಗ ಬೆಲೆ ಬರ್ತದೆ. ಹೆಂಗೆ ಆಭರಣಕ್ಕೆ ಒಂದು ಹೊಳಪು ಬರ್ತದೆ, ಅದಕ್ಕೆ ಕಾಂತಿ ಬರ್ತದೆ, ಅದಕ್ಕೊಂದು ಪಾಲಿಶ್ ಮಾಡಿದಾಗ ಹಂಗೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ, ಆದಾಗ ಗುರುತಿಸುವರು. ನಕಲಿ ಎಂದು ತಿಳಿಯುತ್ತಾರೆ. ಅಂದರೆ ಕೆಲವು ಮಂದಿಗೆ ಬಾಬಾವರು ಹೇಳ್ತಾರೆ ನಕಲಿ ಅಸಲಿ ಅಂತ ಗುರ್ತಾಗ್ತದಲ್ಲ, ಹೇಳಿದಾಗ ಮತ್ತು ಹಣ ಕೊಟ್ಟ ಆಭರಣ ಕೆಲಸಕ್ಕೆ ಬರದಿದ್ದರೆ ಲಾಭವೇನು. ನಮ್ಮ ಜೀವನವನ್ನು ಬಾಬಾವರು ಕೊಟ್ಟು ನಮ್ಮ ಜೀವನದಲ್ಲಿ ಒಂದು ಖುಷಿ ಆನಂದ ಎಷ್ಟು ಬಾಬಾವರು ಕೇಳ್ತಾರೆ ನಮಗಿರ್ಲಿಕ್ಕಂದ್ರೆ ನಿಮಗೆ ಲಾಭ ಏನಾಯಿತು ಅಂತ ಕೇಳ್ತಾರೆ. ಅಂದ್ರೆ ಲೌಕಿಕ ಮಾತನ್ನು ಇಲ್ಲಿ ಅಲೌಕಿಕದಲ್ಲಿ ಬಾಬಾವರು ಹೇಳ್ತಾರೆ. ಆದ್ದರಿಂದ ತಮ್ಮೆಲ್ಲರ ಪೂರ್ಣ ಶೃಂಗಾರವಾಗುವುದು. ನಿಮಗೆಲ್ಲರಿಗೂ ಬಾಬಾವರು ಶೃಂಗಾರ ಮಾಡ್ಲಿಕ್ಕೆ ಬಂದಾರ. ಆಗ ಖರೀದಿ ಮಾಡ್ಲಿಕ್ಕೆ ಜನ ಬರ್ತಾರೆ ಅಂತ ಹೇಳ್ತಾರೆ ಬಾಬಾವರು. ಮತ್ತು ತಾವು ವತನವಾಸಿ ಆಗುತ್ತಾ ಹೋಗುವಿರಿ. ನಿಮ್ಮ ಸ್ಥಿತಿ ಅವಾಗವಾಗ ವತನವಾಸಿ ಆಗ್ತದ ಅಂತ, ಅವಾಗ ನಿಮ್ಮ ಸ್ಥಿತಿ ಚೆನ್ನಾಗಿ ಆಗ್ತದೆ, ವತನವಾಸಿ ಆಗ್ತೀರಂತ ಬಾಬಾವರು ಹೇಳಿದರು. ಒಳ್ಳೆಯದು. ಸರ್ವರಿಗೂ ಶುಭವಾಗಲಿ. ಓಂ ಶಾಂತಿ, ಓಂ ಶಾಂತಿ.